ಅಕ್ಕ, ಇವತ್ತು ಇನ್ವೆಸ್ಟರ್ ಮೀಟಿಂಗಲ್ಲಿ ಸರಿಯಾಗಿ ಮಾತಾಡಲಿಲ್ಲ ಅಕ್ಕ. ನಿಮ್ಮಲ್ಲಿ ಮಾಮೂಲಿ ಆಗಿದ್ದ ಫೈಯರು ಇವತ್ತಿರಲಿಲ್ಲ. ಅದೇ ಬೆಳಗ್ಗೆ ದೇವಸ್ಥಾನಕ್ಕೊಬ್ಳು ಬಂದು ನನ್ನ ನೆಮ್ಮದಿನ ಹಾಳು ಮಾಡಿ ಹೋದ್ಲಲ್ಲ. ನಾನು ಎಷ್ಟು ಆಸೆಯಿಂದ ಭಕ್ತಿಯಿಂದ ನನ್ನ ಮಗ ಹುಷಾರಾಗಬೇಕು ಅಂತ ಪರಿಹಾರ ಪೂಜೆ ಮಾಡಕ್ಕೆ ಹೋದೆ. ಅದಾಗದೆ ಇರೋ ಕಾರಣ ಆ ಪಾರಿಜಾತನೇ ಅವಳಿಂದ ಕೆಲಸ ಎಲ್ಲ ಹಾಳಾಗೋಯ್ತು. ನೆಮ್ಮದಿಯಾಗಿ ಪರಿಹಾರ ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ. ಬಿಡಾಕ ನೋಡ್ಕೊಳ್ಳೋಣ. ಆ ಬಟ್ಟೆ ಅಂಗಡಿನಲ್ಲಿ ಕೂಡ ಅದಕ್ಕಿಂತ ದೊಡ್ಡ ಅವಮಾನ ಆಯಿತು. ಆ ಪರಿನ ಆ ಹುಡುಗಿ ಬಗ್ಗೆ ಥಿಂಕ್ ಮಾಡ್ತಾ ನೀನು ಇನ್ವೆಸ್ಟರ್ ಹತ್ರ ಸರಿಯಾಗಿ ಮಾತಾಡಲಿಲ್ಲ ಅಕ್ಕ. ಅವಳು ಯಾರಕ್ಕ? ಜುಜುಬಿ. ನೀನು ಯಾರೋ VIP. ಅವಳಿಂದ ನೀನು ಯಾಕಕ್ಕ ಮೂಡ್ ಔಟ್ ಮಾಡ್ಕೊತೀಯಾ? ಅವಳಿಂದ ಆದ ಅವಮಾನನ ಹೇಗೋ ನೆನಪು ಮಾಡ್ಕೊಳ್ದೆ ಇರೋದು? ಛೇ, ನೀನು ಮಾತಾಡದೆ ಸುಮ್ಮನಿರೋ. ರಾಮು, ಸ್ವಲ್ಪ ಕಾರ್ ನಿಲ್ಸು ರಾಮು. ಏನಕ್ಕ? ರಿವರ್ಸ್ ಬಾ. ಇಲ್ಲೇ ತಾನೇ ಇದ್ಲು, ಈಗ ಕಾಣಿಸ್ತಿಲ್ಲ. ಎಲ್ಲಿಗೆ ಹೋದ್ಲು? ಯಾರನ್ನ ಹುಡುಕ್ತಾ ಇದೆಯಾ? ಆ ನಳನ್ ಮಗಳು ಪರಿ ಕಣೋ. ನಾವು ಕಾರ್ನಲ್ಲಿ ಆ ಕಡೆ ಹೋಗ್ಬೇಕಾದ್ರೆ ಅವಳು ಇಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ಲು ಕಣೋ. ಅಕ್ಕ, ಏನಕ್ಕ ನೀನು? ಅವಳು ಕೋಟ್ಯಾಧೀಶ್ವರವ್ರ ಮಗಳು. ಅವಳ ಅಪ್ಪ 5 ಸ್ಟಾರ್ ಹೋಟೆಲ್ ಇಟ್ಕೊಂಡಿದ್ದಾನೆ. ಅವಳು ಯಾಕಕ್ಕ ಈ ತೆಳ್ಳಗಾಡಿಯಲ್ಲಿ ಬಂದು ಊಟ ಮಾಡ್ತಾಳೆ? ನಾನು ನೋಡ್ದೆ ಕಣೋ, ಅವಳೇ ಕಣೋ, ಆ ಪರಿನೇ. ಐ ಸಾ. ಅಕ್ಕ, ನಿನ್ಗೆ ಭ್ರಮೆ ಅಕ್ಕ. ವಾಟ್? ಬೆಳಗ್ಗೆ ದೇವಸ್ಥಾನದಲ್ಲಿ ಆಗಿದ್ರಿಂದ ಹಾಗೆ ಬಟ್ಟೆ ಅಂಗಡಿಯಲ್ಲಿ ಆಗಿದ್ರಿಂದ ನೀನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ. ಅದಕ್ಕೆ ಯಾರನ್ನೇ ನೋಡಿದ್ರು ನಿನ್ಗೆ ಅವಳನ್ನೇ ನೋಡ್ದಂಗೆ ಅನ್ಸುತ್ತೆ. ಅವಳನ್ನೇ ನೆನೆಸ್ಕೊಂಡು ನೀನು ಇನ್ವೆಸ್ಟರ್ಸ್ ಮೀಟಿಂಗ್ನಲ್ಲೂ ಕೂಡ ಸರಿಯಾಗಿ ಮಾತಾಡ್ಲಿಲ್ಲಕ್ಕ. ನಾನು ಅಷ್ಟು ಮೂರ್ಖಳಲ್ಲ. ಅಲ್ಲಿ ಪರಿನೇ ಕುತ್ಕೊಂಡು ಊಟ ಮಾಡ್ತಿದ್ಲು, ನಾನು ನೋಡ್ದೆ ಕಣೋ, ಕನ್ಫರ್ಮ್ ಆಗಿ ನೋಡ್ದೆ. 1 ಸೆಕೆಂಡಲ್ಲಿ ಅವಳು ಮಿಸ್ ಆಗೋದ್ಲು. ಅಕ್ಕ, ಆ ಚೇರ್ ಖಾಲಿ ಇದೆ ಅಕ್ಕ. ಅವಳು ನಿನ್ನ ತುಂಬಾ ಡಿಸ್ಟರ್ಬ್ ಮಾಡಿದಾಳೆ. ಸುಮ್ಮನೆ ಬಾರಕ್ಕ, ಈಗ ಟ್ಯಾಬ್ಲೆಟ್ ತಗೊಂಡು ಮಲ್ಕೋ, ಬೆಳಗ್ಗೆಲ್ಲ ಸರಿ ಹೋಗುತ್ತೆ. ಹೌದು, ನಾವು ಪರೋಟ ತಿನ್ನೋ ಟೈಮಲ್ಲೇ ಸರಿಯಾಗಿ ಸಿಕ್ಕಾಕೊಳ್ತಿದ್ವಿ. ಹೇಯ್ ಪರಿ, ಹೇಯ್. ಅಯ್ಯೋ ಮಗ, ಮಗ ರಕ್ತ ಬರ್ತಿದೆ ಕಣೋ. ತೋರ್ಸು. ಲೋ ಮಗ, ಮೊಳೆ ಚುಚ್ಚಿದೆ ಕಣೋ. ಪರವಾಗಿಲ್ಲ ಬಿಡು, ಪರಿಗೇನು ಏಟಾಗ್ಲಿಲ್ವಲ್ಲ, ಅಷ್ಟೇ ಸಾಕು. ಅಯ್ಯೋ ಅರ್ಜುನ್, ರಕ್ತ ಜಾಸ್ತಿ ಹೋಗ್ತಿದೆ ಅಣ್ಣ, ಬೇಗ ಗಾಡಿ ತೆಗೀರಿ, ಹಾಸ್ಪಿಟಲ್ ಹೋಗೋಣ. ಪರವಾಗಿಲ್ಲ, ಇದು ಬರೀ ಚಿಕ್ಕ ಗಾಯ ಅಷ್ಟೇ. ಕೈಯಲ್ಲಿ ಇಷ್ಟು ರಕ್ತ ಸುರಿತಾ ಇದೆ, ಇದು ಚಿಕ್ಕ ಗಾಯನಾ? ನೀನ್ ಮಾತಾಡದೆ ಸುಮ್ನಿರು, ಹಾಸ್ಪಿಟ್ಲಿಗೆ ಹೋದ್ರೆ ಒಳ್ಳೇದು. ಸರಿ ಬನ್ನಿ ಹೋಗೋಣ. ಪರಿ, ಹಾಸ್ಟೆಲ್ಗೆ ಹೋಗ್ಬೇಕು, ಗೇಟ್ ಕ್ಲೋಸ್ ಮಾಡ್ತಾರೆ. ನೀನ್ ಹೋಗಿ ಮ್ಯಾನೇಜ್ ಮಾಡು, ನಾನು ಅರ್ಜುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿಸ್ ಬರ್ತೇನೆ. ಅರ್ಜುನ್, ತುಂಬಾ ನೋವು ಆಗ್ತಿದೆಯಾ? ಸರಿ ಆಗುತ್ತೆ, ಏನೂ ಆಗಲ್ಲ. ರಕ್ತ ತುಂಬಾ ಹೋಗ್ತಿದೆ. ಹೇ, ನಾವು ಹಾಸ್ಪಿಟ್ಲಿಗೆ ಹೋಗೋಣ. ಸರಿ ಬನ್ನಿ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ. ಬೇಗ ಹೋಗಿ. ಹೋಗ್ತಿದ್ದೀನಿ.